ಸದ್ಯ ಸೆಷನ್ ಕೋರ್ಟಲ್ಲಿ ದರ್ಶನ್ ಇರೋದು. ರೆಗ್ಯುಲರ್ ಬೇಲ್ ಸಿಕ್ಕ ಬೆನ್ನಿಗೆ ಸದ್ಯ ಆಸ್ಪತ್ರೆಯಿಂದ ಹೊರ ಬಂದಿರುವಂಥ ದರ್ಶನ್ ಕೋರ್ಟ್ ಮುಂದಿದ್ದಾರೆ. ಕೋರ್ಟ್ ಅವರ ಹಾಜರಾತಿಯನ್ನು ದಾಖಲಿಸಿಕೊಂಡಿದೆ. ಜೊತೆಗೆ ಬೇಲ್ ಕಂಡೀಷನ್ಸ್ ಏನಿದ್ದಾವೆ ಅದನ್ನು ಕೂಡ ಫುಲ್ಫಿಲ್ ಮಾಡಲಾಗ್ತಾ ಇದೆ. ಜಾಮೀನು ಬಾಂಡ್ಗೆ ದರ್ಶನ್ ಸಹಿ ಹಾಕೋದು ಮಾತ್ರ ಬಾಕಿ. ದರ್ಶನ್ ಪರ ವಕೀಲರ ಮನವಿಯನ್ನು ಕೋರ್ಟ್ ಸ್ವೀಕರಿಸಿದೆ ಮತ್ತು ದರ್ಶನ್ ಹಾಜರಾತಿಯನ್ನು ದಾಖಲಿಸಿಕೊಂಡಿದೆ. ಹೈಕೋರ್ಟ್ನಿಂದ ಬೇಲ್ ಸಿಕ್ಕ ಬೆನ್ನಿಗೆ ಅಧೀನ ನ್ಯಾಯಾಲಯದ ಮುಂದೆ ಹಾಜರಾಗಬೇಕು ಅನ್ನುವಂಥ ಸೂಚನೆ ಏನಿತ್ತು ಇಂಟ್ರಿಮ್ ಬೇಲ್ನ ಅವಧಿ ಮುಕ್ತಾಯ ಆದ ಬಳಿಕ, ಅದರಂತೆ ಈಗ ಕೋರ್ಟ್ ಮುಂದೆ ದರ್ಶನ್ ಹಾಜರಾಗಿರೋದು. ಜೊತೆಗೆ ಮೊನ್ನೆ ಏನು ರೆಗ್ಯುಲರ್ ಬೇಲ್ ಸಿಕ್ತು ಅದರ ಕಂಡೀಷನ್ಸ್ ಏನಿದ್ದಾವೆ ಅದನ್ನು ಕೂಡ ಫುಲ್ಫಿಲ್ ಮಾಡ್ತಿದ್ದಾರೆ. ಮುಂದಕ್ಕೆ ಯಾವ ಕಡೆಗೆ ಪ್ರಯಾಣ ಈ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ರೆ ಮನೆಗೆ, ಅಥವಾ ಆಸ್ಪತ್ರೆಯಿಂದ ಅನುಮತಿ ಪಡ್ಕೊಂಡು ಈಚೆಗೆ ಬಂದಿದ್ದರೆ ಒಂದು ವೇಳೆ ನನಗೆ ಪ್ರೊಸೀಜರ್ಸ್ ಇದೆ ಅದನ್ನು ಮುಗಿಸಿ ಮತ್ತೆ ಬರ್ತೀನಿ ಅಂತ ಏನಾದರೂ ಬಂದಿದ್ದರೆ ಮತ್ತೆ ಆಸ್ಪತ್ರೆಗೆ. ಸೊ ಆ ರೀತಿ ಎರಡೂ ಕಡೆಯೂ ಕೂಡ ಹೆಚ್ಚುವರಿ ಪೊಲೀಸರನ್ನು ನಿಯೋಜಿಸಲಾಗಿದೆ. ಒಂದು ವಿಜಯಲಕ್ಷ್ಮಿಯವರ ನಿವಾಸ, ಮತ್ತೊಂದು ದರ್ಶನ್ ಅವರ RR ನಗರದ ನಿವಾಸ. ಎರಡೂ ಕಡೆಯೂ ಕೂಡ ಹೆಚ್ಚುವರಿ ಪೊಲೀಸರನ್ನು ನಿಯೋಜಿಸಲಾಗಿದೆ. ಅಂದರೆ ಬರ್ತಾರೇನೋ ಅನ್ನೋ ಸಾಧ್ಯತೆ ಇರೋದ್ರಿಂದ. ಮತ್ತೊಂದೆಡೆ ಆಸ್ಪತ್ರೆಯ ಮೂಲದಿಂದ ಆಸ್ಪತ್ರೆ ಕಡೆಯಿಂದ ಯಾವುದೇ ರೀತಿಯ ಮಾಹಿತಿ ಸಿಕ್ಕಿಲ್ಲ. ಚಿಕಿತ್ಸೆಗೆ ಸಂಬಂಧಿಸಿದಂತೆ ಮುಂದುವರಿಯುತ್ತಾ ಚಿಕಿತ್ಸೆ ಅಥವಾ ಮತ್ತೆ ಏನಾದರೂ ಒಂದು ಅಡ್ಮಿಟ್ ಆಗ್ತಾರಾ ದರ್ಶನ್ ಆಸ್ಪತ್ರೆಗೆ, ಗೊತ್ತಿಲ್ಲದರ ಬಗ್ಗೆ ಇನ್ನೂ ಕೂಡ ಯಾವುದೇ ಸ್ಪಷ್ಟತೆ ಇಲ್ಲ.
ಕೋರ್ಟ್ನಲ್ಲಿ ಸದ್ಯ ಆರೋಪಿ ದರ್ಶನ್ ಇರೋದು. ಆ ಜಾಮೀನು ಕಂಡೀಷನ್ಸ್ ಏನಿದಾವೆ ಅದರ ಜೊತೆಗೆ ಅಪಿಯರ್ ಆಗಬೇಕು ಅನ್ನುವಂಥ ಸೂಚನೆ ಏನಿತ್ತು ಅದನ್ನು ಪಾಲಿಸೋದಕ್ಕೋಸ್ಕರ ದರ್ಶನ್ ಆಗಮಿಸಿರೋ